ಅಯ್ಯೋ ದಿನ ತಪ್ಪ ಈ ಊರಿಗೆ ಬಂದು ಅಯ್ಯೋ ತವ್ರ ಮನೆ ಎಂಬುದೇ ಇಲ್ದಂಗೆ ಆಯ್ತಲ್ಲಪ್ಪ ನನಗೆ. ಈ ಊರಿಗೆ ಬಂದು ಎಷ್ಟು ದಿವಸ ಆಯಿತು ರಾಮ ಗೋವಿಂದ, ಎಷ್ಟು ದಿವಸ ಆಯ್ತಪ್ಪ. ಒಬ್ರೊಬ್ಬಕ್ಕೆ ತವ್ರ ಮನೆ ನೋಡ್ದಂಗೆ ಆಗುತ್ತೆ. ಹೆಣ್ಮಕ್ಳು ತಿಂಗಳಿಗೂ 2 ತಿಂಗಳು 3 ತಿಂಗಳಿಗೆ ಒಂದು ಪಟ್ಟು ಹೋಗ್ತಾರೆ. ನಾನು ಅಲ್ಲಿ ಎಷ್ಟೊಂದು ದಿವಸ ಆಯ್ತು ಬಂದು ಎಷ್ಟೋ ದಿನಕ್ಕೆ ಬತ್ನಿ ಅನ್ನಿಸ್ತೈತೆ. ಯಾಕಂದ್ರೆ ಮಾತಾಡ್ಸಲ್ವಲ್ಲ ಬರಲ್ವಲ್ಲ, ಅದಕ್ಕೆ ಎಷ್ಟೋ ದಿನಕ್ಕೆ ಬಂದಿದ್ದೀನಿ ನನ್ನ ತವ್ರ ಮನೆಗೆ ಅನ್ನಿಸ್ತೈತೆ. ಏನು ಮಾಡೋಣ, ನಮ್ಮ ಅಮ್ಮ ನೋಡ್ಕೊಂಡು ಹೋಗ್ತೀನಿ ಅಮ್ಮ ನನಗೆ ನೋಡಿ ಈಗ ಇಂಥ ತಂದು ಕಟ್ಟಿ ಇವತ್ತು ಏಟು ಅನುಭವಿಸ್ತಾ ಇದ್ದೀನಿ ಅಂತ. ಮದುವೆ ಮಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ನಾನು ಸುಮ್ಮನೆ ತಾಯಿ ಹಂಗಾಗಿರ್ತಿದ್ದೆ. ಇವತ್ತು ನೋಡು, ಇವತ್ತು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನನಗೆ ಯಾಕೆ ಮದುವೆ ಮಾಡಿದೆ ನೀನು ಅಂತ ಕೇಳ್ತೀನಿ. ಊರಾಗೆಲ್ಲ ಹೇಳ್ಕೊಂಡು ಹೋಗ್ತೀನಿ. ನನ್ನ ತಮ್ಮನೂ ಮಾತಾಡ್ಸಲ್ಲ, ನಮ್ಮ ಅಮ್ಮನೂ ಮಾತಾಡ್ಸಲ್ಲ, ನನ್ನ ತಮ್ಮನ ಹೆಂಡ್ತಿನೂ ಮಾತಾಡ್ಸಲ್ಲ ಅಂತ ಹೇಳಿ ಊರಾಗೆಲ್ಲ ಹೇಳ್ತೀನಿ. ನೋಡ್ರಿ ನನಗೆ ಇವತ್ತು ಎಂಥ ಪರಿಸ್ಥಿತಿ ಬಂದೈತೆ ಅಂತ ಎಲ್ಲರಿಗೂ ಗೊತ್ತಾಗ್ಲಾಳು ಊರಾಗೆಲ್ಲ. ಅಯ್ಯೋ ನನ್ನ ಕಷ್ಟ ಎಂಥ ಹೆಣ್ಮಕ್ಳಿಗೂ ಬೇಡ, ನನ್ನಂಗೆ ಯಾರಿಗೂ ಆಗಬಾರ್ದು, ನನ್ನಂಗೆ ಯಾರಿಗೂ ಇಂಥದ್ದು ಬರಬಾರ್ದು, ಇಂಥದ್ದು ಕೊಡಬಾರ್ದು ದೇವರು. ಅಯ್ಯೋ ದೇವ್ರೇ, ಅಯ್ಯೋ ಊರಾಗೆಲ್ಲ ನನ್ನ ಇವಾಗ ಕೇಳ್ತಾರೆ, ಯಾಕಮ್ಮ ಸೋಗಣ ಹಿಂಗಾಗಿದೆಯಾ, ಯಾಕಮ್ಮ ಹಿಂಗಾಗಿದೆಯಾ ಅಂತ. ಏನು ಹೇಳೋಣ, ನಾನಿರೋದೇ ಹೇಳ್ತೀನಿ. ಸುಗುಣ ಬರ್ತಾ ಇದ್ದಾಳೆ. ಸುಗುಣ ಚೆನ್ನಾಗಿದೆಯೇನಮ್ಮ? ಯಾತ್ರ ಚಂದನ ಕಣಕ್, ಬರೇ ನನ್ನ ಜೀವನ ಹಿಂಗೆ ಹಾಳಾಗೋಯ್ತು. ಯಾತ್ರ ಚಂದಿಲ್ಲ, ಸೀರೆ ಇಲ್ಲ, ಏನು ಮಾಡೋದು ಹೇಳ್ಕೆಮ್ಮಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸೆನಕೈದ್ನಿ ಕಣಕ್, ನೀನು ಸೆನಕ್ಕಿದೀಯ? ಯಾಕಮ್ಮ ಏನಾಯ್ತು? ಸೆನಕ್ಕಿದ್ದೆ ಯಾಕನ ಸಣ್ಣಕ್ಕೆ ಬೇರೆ ಆಗಿದೆಯಾ? ಯಾಕೋ ಒಂಥರ ಮನಸ್ಸು, ಯಾಕೇನಾಯ್ತು? ಅಯ್ಯೋ ಯಾಕ ನನಗೆ ಇದಾರಕ್ಕ, ನಮ್ಮಮ್ಮಯ್ಯ ಇಲ್ಲೋಡು ಮದುವೆ ಮಾಡಿ ಇವತ್ತು ಎಂಥ ಕೆಲಸ ಮಾಡೈತೆ ಗೊತ್ತೆ. ನೋಡ್ಕೊಂಬಲ್ಲ, ಒಂದು ಕಷ್ಟ ಸುಖ ಅಂಬಲ್ಲ ಏನಿಲ್ಲ, ಬೇರೆ ಇದ್ನಕ್ಕ ಒಬ್ಳೇನಿ. ಮದುವೆ ಮಾಡಿದ್ನಲ್ಲ ನಮ್ಮ ಮಾಮಂಗೆ ಮದುವೆ ಮಾಡಿಕೊಟ್ಟಿತ್ತಲ್ಲ ನಮ್ಮ ಅಮ್ಮಯ್ಯ. ನಮ್ಮ ಮಾಮಿ ಇವಾಗ ನೋಡ್ಕೊಂಬಲ್ಲ, ಮಾತಾಡ್ಸಲ್ಲ. ಅವ್ರ ಮಕ್ಕಳು ಮದುವೆ ಆಗ್ಯವ್ರೆ, ಎಲ್ಲ ಬೇರೆ ಇದೆ. ಒಂದಿಟ್ಟು ದೊಡ್ಡವರಾಗತ್ತಕ್ಕಲನಿ, ಮದುವೆ ಆಗತ್ತಕ್ಕನಿ, ಹೆಣ್ತರ ಮಗ್ಳಕ್ಕೆ ಬರತ್ತಕ್ಕಲನಿ ಕಡೆ. ಯಾಕ ಹೌದೇನು? ಹಂಗಾರೆ ಬೇರೆ ಇದೆಯಾ, ಮಾತಾಡ್ಸಲ್ಲ? ಇಲ್ಲ ಕಣಕ್, ನೋಡು ಅಕ್ಕ ಬರೇ ನಮ್ಮಮ್ಮ ನನ್ನ ಜೀವನ ಹಾಳು ಮಾಡಿದ್ದೆ. ಇವಾಗ ಕಷ್ಟ ಅಂಬಲ್ಲ ಸುಖ ಅಂಬಲ್ಲ, ಇವರು ನೋಡಲ್ಲ ಅವರು ನೋಡಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು ಹೇಳು, ನಾನು ಎಲ್ಲಿಗೆ ಹೋಗ್ಬೇಕು ಹೇಳಕ್ಕ? ಇವಾಗ ಹಿಂಗೆ ಮದುವೆ ಮಾಡಿಕೊಟ್ಟು ಮದುವೆ ಮಾಡ್ದಂಗೆ ಹಂಗೇನಾದರೂ ಇದ್ದಿದ್ರೆ ಹೆಂಗೆ ಚೆನ್ನಾಗಿರ್ತಿದ್ದೆ. ನನ್ನ ತಮ್ಮ ಪ್ರವೀಣು ಮಾತಾಡ್ಸಲ್ಲ, ಅವಳು ಮಾತಾಡ್ಸಲ್ಲ. ನನ್ನ ತಮ್ಮ ಹೆಂಡ್ತಿ ಅವಳು ಋತು ಯಾರು ಮಾತಾಡ್ಸಲ್ಲ ಕಣಕ್ಕ. ಇಂಥ ಕರ್ಮ ಯಾರಿಗೆ ಬೇಕು? ಯಾರು ಮಾತಾಡ್ಸಲ್ಲ, ಏನಿಲ್ಲ, ನೋಡ್ಕೊಂಬಲ್ಲ. ಅಲ್ಲ ಕಷ್ಟಕ್ಕೆ ತವ್ರ ಮನೆ ಇರುತ್ತೆ ಅಂತಾರೆ. ನನಗೆ ಕಷ್ಟಕ್ಕೂ ತವ್ರ ಮನೆ ಇಲ್ಲ, ಸುಖಕ್ಕೂ ಗಂಡನ ಮನೆ ಇಲ್ಲ, ಏನಕ್ಕೂ ಇಲ್ಲ. ಕಷ್ಟಕ್ಕಲ್ಲ ಸುಖಕ್ಕಲ್ಲ ನನ್ನ ಬಾಳು ಹಿಂಗಾಗಿ ಕಣಕ್ಕ. ಮದುವೆ ಮಾಡ್ದಂಗೆ ಹಂಗೇನಾದರೂ ಇದ್ದಿದ್ದೆ ಚೆನ್ನಾಗಿರ್ತಿತ್ತೆ. ನಮ್ಮ ಅಮ್ಮ ಮನೆ ಮುಂದೆ ಮದುವೆ ಮಾಡೋದ್ಲು ಬೇವರ್ಸಿ ಒಳ್ಳೆ ಏನಂತ ಬೈಕಮ್ಮನಪ್ಪ ಮಂಗಾಗ್ತೈತೆ ನನಗೆ. ಹೋಗ್ತೀನಿ ಅದಕ್ಕೆ ಕೇಳ್ತೀನಿ, ಬಾಯಿಲಿ ಹಿಂಗಾಗೈತೆ, ಫಸ್ಟ್ ನನ್ನ ಜೀವನ ಸರ್ ಮಾಡ್ಬಾ ನೀನು ಅಂತ ಕೇಳಕ್ಕೆ ಬಂದಿದ್ದೀನಿ. ಯಾಕೆ ಹಿಂಗೆ ಸುಗುಣಮ್ಮ ಹಿಂಗೆ ಹೇಳ್ತಾಯ್ತಿ? ಅದೇ ಅವ್ರ ಅಮ್ಮಯ್ಯ ಮದುವೆ ಮಾಡಿಕೊಡ್ತಲ್ಲ, ಅದೇ ಅವ್ರ ಅಣ್ಣ ಇನ್ನು ಮಗ್ಗಿ ಅವ್ರ ಮಾಮ್ಗೆ. ಇವಾಗ ಅವನು ನೋಡ್ಕೊಂಬಂದಂತೆ ಅಲ್ಲಿ ಹೆಂಡ್ತಿ ಮಕ್ಕಳನ್ನೆಲ್ಲನ ಬೇರೆ ಕರ್ಕೊಂಡು, ಅವರು ಮಕ್ಕಳು ಹೆಂಡ್ತಿರ್ನೆಲ್ಲ ಕರ್ಕೊಂಡು ಬೇರೆ ಹೋಗ್ಯವ್ರಿಂತೆ. ಅವರೆಲ್ಲ ಜೊತೆಗೆ ಇದ್ದಾರಂತೆ, ಸುಗುಣ ಒಬ್ಳೇ ಇದ್ದಾಳಂತೆ. ಇವಾಗ ನೋಡು, ನನಗೆ ಇವಾಗ ಕಷ್ಟ ಸುಖ ಆದರೆ ಯಾರು ನೋಡಾರಿಲ್ಲ, ಇತ್ಲಾಗ ಇವರು ಮಾತಾಡ್ಸಲ್ಲ. ನೋಡು ನಾನು ಅಂಥದ್ದೇನು ಮಾಡಿದೆ. ಇವಾಗ ನೋಡಂತರಿಗೆ ಮದುವೆ ಮಾಡೋ ಅಂಥದ್ದೇನಿತ್ತು. ಇವತ್ತು ಮಕ್ಕಳು ಮರಿ ಗಂಡ್ರು ಹೆಂಡ್ತಿ ಎಲ್ಲ ಯಾರು ಇಲ್ದಾರೇನೆ ಎಷ್ಟು ಸುಖವಾಗಿ ಇರ್ತಾರೆ ಅಂತ ಅವಳು. ನಂದೇನು ಚಿಂತೆ ನೋಡು, ಅವರು ಅಯ್ಯ ಅನ್ನಿಸ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಸುಗುಣ ಯಾಕೆ ಚೆನ್ನಾಗಿಲ್ವೇ? ಇಲ್ಲ ಚೆನ್ನಾಗಿಲ್ಲ, ನನಗೆ ಆನೇನೆ ನಡುವೆ ಯಾಕನ ಬೋಲ್ ಚೆನ್ನಾಗಿಲ್ಲ. ಒಂದಲ್ಲ ಒಂದಿನ ಚೆನ್ನಾಗಿ, ಒಂದಿನ ಚೆನ್ನಾಗಿರ್ತೀನಿ, ಇನ್ನೊಂದಿನ ಚೆನ್ನಾಗಿಲ್ಲ. ಈ ಒಂದು ವಾರ 15 ದಿವಸದಿಂದ ನಾನು ಅನುಭವಿಸ್ತಾ ಇರೋ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ ಅನ್ನಿಸ್ತೈತಿ. ಯಪ್ಪ ಒಂದ್ರ ಮೇಲೆ ಒಂದು ವಾಂತಿ ಬೇರೆ ಆಯಿತು, ಜ್ವರ ಬಂದವು, ಸುಳಿ ಜ್ವರ ಬಂದವು. ಅಯ್ಯೋ ನನ್ನ ಕಷ್ಟ ಯಾರಿಗೂ ಬೇಡಮ್ಮ ತಾಯಿ. ಯಪ್ಪ ದೇವ್ರಿ, ನನ್ನಂಥ ಕಷ್ಟ ದೇವರು ಬೇರೆ ಯಾವ ಹೆಣ್ಮಕ್ಳಿಗಾನ ಕೊಟ್ಟರೆ ಎಮ್ಮ ಸಹಿಸ್ಕೊಂಬಲ್ಲ. ನಾನು ಆಗತಿ ಸಹಿಸ್ಕೊಂಡಿದ್ದೀನಿ, ನಾನು ಮಂಡಿ ಆಗತಿ ಸಹಿಸ್ಕೊಂಡಿದ್ದೀನಿ. ಯಾಕ ಇವಳು ನನ್ನ ತಮ್ಮನ ಹೆಂಡ್ತಿನೂ ಮಾತಾಡ್ಸಲ್ಲ. ಋತಮ್ಮ ಒಳ್ಳೇದಮ್ಮ, ಸೆನಕ್ಕೆ ನೋಡ್ಕೊಂಬೋದು. ಸೆನ ಕಿತ್ಕೊಂಡು ಹೋಗ್ಬೋದಾಯ್ತು. ನೀನು ಸುಮ್ಮನೆ ಜಗಳ ಮಾಡ್ಕೊಂಡೆ ಅದಕ್ಕೆ ಮಾತಾಡ್ಸಲ್ವೇನು? ಇಲ್ಲ ಕಣಕ, ಇವಾಗ ನಾನೇನೇನು ಜಗಳ ಮಾಡ್ಕೊಂಡಿಲ್ಲ. ಬತ್ತ ಹೋಗ್ತಾ ಸೆನಕ್ಕಿರಮ್ಮ ಅಂತ ಹೇಳಿ ಎಷ್ಟು ಕರಿತೀನಿ. ಅಮ್ಮನ ಮನೆಗೆ ಬರ್ತಾರೆ ಹೋಗ್ತಾರೆ, ಬರೋದೇ ಇಲ್ಲ. ನಾವು ನನ್ನ ತಮ್ಮ ಆಗಲಿ
ಅಕ್ಕ ಎಂತ ಒಂದು ದಿವಸಕ್ಕೂ ಬರಲ್ಲ ಅಕ್ಕ, ಒಂದು ದಿವಸಕ್ಕೂ ಬರಲ್ಲ. ಅಕ್ಕ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಗೊತ್ತೇ. ಅವ್ರನ್ನೂ ಎಷ್ಟು ಬೇಡ್ಕೊಂತೀನಿ ಎಲ್ಲ ಜೊತೆಗೆ ನಾನು ಬರ್ರಪ್ಪ ಅಂತ ಕೇಳಿರೂ ಒಂದು ಮಾತು ಯಾರೂ ಕೇಳಲ್ಲ. ಯೋಟನ ಹೇಳು, ಯಾರು ಕೇಳಲ್ವಲ್ಲ. ಏನು ಮಾಡೋದು ಹೇಳಿ ಇವಾಗ? ಕಷ್ಟಕ್ಕಲ್ಲ ಸುಖಕ್ಕಲ್ಲ ಅಂದಮೇಲೆ ಯಾರು ಇಲ್ಲ ಅಂದಮೇಲೆ ನಾನು ಹೆಂಗಿರ್ಲಿ ಹೇಳಕ್ಕ? ನನ್ನ ಕಷ್ಟ ಎಂತರ್ಗೂ ಬೇಡ ಕಣಕ್ಕ. ಎಷ್ಟು ಕಷ್ಟ ಬಿದ್ದಿದ್ದೀನಿ. ಯಾಕ ಬೆನ್ನ ಬ್ಯಾಂಡೇಜ್ ಹಾಕೊಂಡಿದೀಯಾ? ಯಾಕ ಮೊನ್ನೆ ಸೆನಕಿಲ್ದಂಗೆ ಆಗಿತ್ತು. ಒಟ್ಟಿನ ಮೈ ಎಲ್ಲ ತೀಟೆ ಅದೊಂದು ಕಡೆಗೆ ಮೈ ತೀಟೆ ಅದೊಂದು 3-4 ದಿನ ಅನ್ಬೋಸ್ತೆ. ಅಯ್ಯೋ ಅಷ್ಟಿಷ್ಟು ಕಷ್ಟ ಅನ್ಬೋಸಿಲ್ಲ ನಾನಂತೂ. ಸುಮ್ಕಿರು, ಒಳಬೇಡ, ಕಣ್ಣೀರು ಹಾಕ್ಬೇಡ. ಹೆಣ್ಮಗಳು ಯಾಕೆ ಕಣ್ಣೀರು ಹಾಕ್ತಿ? ಇವತ್ತು ಶುಕ್ರವಾರ ಬೇರೆ. ಶುಕ್ರವಾರ ಬಂದು ಹೆಣ್ಮಕ್ಳು ಮನೆ ಬಾಗ್ಲ ಕಣ್ಣೀರು ಹಾಕಬಾರ್ದು ಬಿಡು. ಹೋಗಿ ಒಳ್ಳೆ ಮಾತನಾಗೆ ನಿಂತಮ್ಮನೆ ಹೆಂಚಿತಾಗೆ ಹೇಳು, ಕಣ್ಣೀರು ಹಾಕ್ಬೇಡ. ಶುಕ್ರವಾರ ಬೇರೆ ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು. ನಮ್ಮ ಹೋಗಿ ಹೇಳೋಗಿ ಋತು ಹಿಂಗೆ ಆಗೈತೆ ಕಣಮ್ಮ ಅಂತ ಹೇಳಿ ಕೇಳ್ಕೆ ಒಂದಿಟ್ಟು. ಅತ್ತೇನೆ ನನಗೆ ಮದುವೆ ಮಾಡಿದಾಗ ನಾನು ಅವಳನ್ನ ಕೇಳೋಣ, ಅವಳೇನು ನಾನೇನು ಮಾತಾಡ್ಸಲ್ಲ. ಅವಳು ನಾನು ಮಾತಾಡ್ಸೋದು ಇಲ್ಲ. ಅವರಿಬ್ರು ಗಂಡ ಹೆಂಡ್ತಿ. ನಾನು ನಮ್ಮ ಅಮ್ಮಂಗೆ ಕೇಳ್ತೀನಿ, ಬಾರೆ ಮನೆಯಲ್ಲಿ ಮುಂದೆ ಮದುವೆ ಮಾಡೋದಲ್ಲ ಇವಾಗ. ನನಗೆ ಹಿಂಗೆ ಆಗೈತೆ, ಯಾರು ನೋಡ್ಕೊಂಬಲ್ಲ. ನಾನು ಎಲ್ಲಿಗೆ ಹೋಗ್ಲಿ, ನಾನು ಯಾರ ಮನೆ ಬಾಗ್ಲಾಗಿರಲಿ, ನಾನು ಯಾರ ಮನೆ ಬಾಗ್ಲಾಗ ಸೈಲಿ ಅಂತೀನಿ. ಅಷ್ಟು ಹೊಟ್ಟೆ ಹುರಿದೋಗೈತೆ ನನಗಂತೂ. ಎಷ್ಟು ಬೇಜಾರಾಗೈತೆ ಅಂತ ನನಗೆ ಗೊತ್ತು. ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ಅಯ್ಯಪ್ಪ ನೋಡಿ, ನಮ್ಮ ಮನೆ ಬಾಗ್ಲಾಗ ಬರಬೇಡ, ಸೊಸೆ ಜೊತೆ ಆರಾಮಾಗಿ ಇದ್ದು ಬಿಡ್ತಾನಂತೆ. ಮತ್ತು ನಮ್ಮನ್ನು ನೋಡ್ಕೊಂಬಾರ ಯಾರು ತಂದಾಕರೆ ಯಾರಕ್ಕ? ಮನೆಯಾಗ ಎಷ್ಟು ಖರ್ಚಿರ್ತವೆ? ಮತ್ತೆ ಹೇಳಮ್ಮ, ಮನೆಯ ಮೇಲೆ ಎಷ್ಟು ಇರ್ತವೆ? ಅವನೇ ಹೋಗಿ ಸುಮ್ಮನೆ ಸೊಸೆನ ಕರ್ಕೊಂಡು ಬೇರೆ ಇದ್ದರೆ ಇರ್ಬೇಕು, ಎಲ್ಲರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅವ್ರನ್ನೇ ಕಳಿಸ್ಬಿಟ್ಟು ನೀವೇ ಗಂಡ ಹೆಂಡ್ತಿ ಆರಾಮಾಗಿ ಇರ್ಬೋದಾಗಿತ್ತು. ಎಲ್ಲರೂ ಒಂದಾಗಿದ್ರೆ ತೊಂದರೆ ಎಂಬುದು ಒಟ್ಟು ಜಗಳ ಅದು ಇದು ಏನಾನ ಒಂದು ಗೊತ್ತಿರ್ತವೆ ಅಂತ ಹೇಳಿ ಹಂಗೆ ಅನ್ಸಿದ್ರೆ ನೀವು ಗಂಡ ಹೆಂಡ್ತಿ ಇಬ್ಬರು ಬೇರೆ ಇರ್ಬೋದಾಗಿತ್ತು. ಅವ್ರ ಹೋದ್ರು ಹೋಗಾರ ಬೇರೆ ಮನೆಗೆ. ನೋಡಮ್ಮ, ಇದು ಒಳ್ಳೆ ಸವಾಸಾತಿ. ಇಬ್ರು ಮಕ್ಳದು ತಾವು 2 ಗಂಡು ಹುಡುಗರ್ದು. ಇಬ್ರದ್ದು ಆಗೈತೆ. ಇಬ್ರಿಗೂ ಅಲ್ಲೇನೆ ಆಗೈತಮ್ಮ. ಇಬ್ಬರಳು ಅಯ್ಯೋ ಹೇಳ್ಬಾರ್ದು. ಅಯ್ಯೋ ಅವ್ರದ್ದು ಒಂದೊಂಥರ ಕಣಮ್ಮ. ಅವಳು ದೊಡ್ಡಳ ಇದ್ದಾಳ, ಊರು ಬಾಜಾರಿ ಅಂದರೆ ಬಾಜಾರಿ. ಏನೋ ತಿಳಿಯಲ್ಲಮ್ಮ, ಹಂಗಿರ್ತಾರೆ ಅಕ್ಕ. ಹೋಗ್ತಾ ಹೋಗ್ತಾ ಏನು ಬಾಜಾರಿ ಹೆಂಗಸ್ರಾಗ್ತಾರೆ ನೋಡಕ್ಕೆ. ಕಟ್ರ ಮಟ್ರ ನನಗೆ ಯಾತ್ಕೋ ಬೇಡ, ಹಂಗೆ ಇರ್ತಾರೆ. ಹೋಗ್ತಾ 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 ಹೋಗ್ತಾನ ಏನು ಜೋರು ಮಾಡ್ತಾರೆ ಹಂಗೇನಿ. ಬಿಡತ್ತಾಳು ಬೇಡ, ಸುಮ್ಮನೆ ಹೋಗಿ ನಿಮ್ಮಮ್ಮ ಇರ್ಬೇಕೇನ ಕೇಳೋಕೆ ಹೊರಕ್ಕೆ ಹೋಗ್ಕೊಂಡಿತ್ತು. ಹೇಳ್ತೀನಿ ಬಿಡಲ್ಲ. ಬಾರೆ ಮನೆ ಮುಂದೆ ನೀನೇ ಸರ್ ಮಾಡೋ, ನನ್ನ ಜೀವನ ನಂಬ್ತೀನಿ. ಯಾಕೆ ಮದುವೆ ಮಾಡ್ಬೇಕಾಗಿತ್ತು ಬಾ ಹೇಳು ಅಂತ ಹೇಳ್ತೀನಿ. ನಾನು ಕೇಳಿರಿ ಕೇಳಲ್ಲ. ಹೆಂಗೆ ಬೇಕಾದ್ರೆ ಮಾತಾಡ್ತಾನೆ ಯಪ್ಪ. 7 ಸತಿ ಕೇಳಿದ್ದೀನಿ ಗೊತ್ತೇ, ಏನು ಕಾನ ಆಗ್ಲೇಳು. ನಾನು ನೀನು ಇರನ್ ಬರಪ್ಪ, ಇಲ್ಲ ನನ್ನ ಜೊತೆಗೆ ಇರನ್ ಬಾ, ನಿಮ್ಮ ಮನೆಯಾಗಿ ಇರ್ತೀನಿ ಅಂದ್ರೆ ಮನೆಯಾಕು ಬಿಡಿಸ್ಕೊಂಬಲ್ವಂತೆ, ಬರೋದಿಲ್ವಂತಿ. ಹಿಂಗೆ ಮಾತಾಡ್ತಾರೆ ನೋಡಮ್ಮ. ಹಿಂಗೆ ಮಾತಾಡ್ತಾರೆ. ನಾನು ಹೆಂಗೆ ಬಡ್ಕೊಂಡು ಹೆಂಗೆ ಸಾಯನ ಅಮ್ಮಂಗೆ ಆಯ್ತು ನನಗೆ. ಸುಮ್ಮನಿರು, ಈ ಅಮ್ಮ ಐತೆ ಹೋಗಿ ಕೇಳೋಗಿ ಹೋಗು. ಪಾಪ ಅಲ್ವಿ. ಸುಗುಣ ಹೆಂಗೆ ಸಣ್ಣ ಕಾಯತ್ ನೋಡು, ಸೆನ ಕಿತ್ಕೊಂಡು ಒಂದಿಟ್ಟು ತಪ್ಪಗೆ. ಇವಳು ನೋಡು ಜಮ್ಮ, ಸುಮ್ಮನಿರು. 60 ಮೇಲೆ ಹಿಂಗೆ ಹೋಗ್ತಾಳೆ. ಹಂಗೆ ಹಿಂಗೆ ಹೋಗಲ್ಲ ಇವಳು, ಒಳ್ಳೆಳಲ್ಲ. ಇವಳಿಗೆ ಅಷ್ಟಿಷ್ಟು ಜಂಬ ಇಲ್ಲೇಳು, ಬಲ್ದವಲತ್ ನಾಳೆ ಇವಳು. ಇವಳು ಒಳ್ಳೆಳಲ್ಲ ಅಂದರೆ ಇವಳು ನೋಡು ಜಮ್ದಾಳೆ ಹೇಳಮ್ಮ. ಅವರಿಬ್ಬರು ಹೆಂಗೆ ಸೆನಕ ಇದ್ದಾರಂತಮ್ಮ. ಋತಮ್ಮಂಗೆ ಗಂಬತ್ತು ಸೆನಕ ಇದ್ದಾರೆ ಅಕ್ಕ ಅಂತ ಹೇಳಿ. ಇವಳ್ದೆ ಇವಾಗ ಅಂದ್ರೆ ಮುಂದೆ ಮಾಡ್ದಂಗೆ ಹಂಗೆ ಇರ್ಬೇಕಾಯ್ತು. ಇವಳು ಹೇಳಲ್ಲ, ಒಂಥರ ಒಟ್ಟುರ್ಕಿ. ಅವರಿಬ್ರು ಹೆಂಗೆ ಒಂಥರ ತರ್ಬೋದು, ಇವಳು ಹೇಳಲ್ಲ. ಯಪ್ಪ ಯಾರು ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲಿ ಇವಳು. ಬುಲ್ಕಿ ನೀರು ಕೇಣಿ ಎಂದು ಕೇಣಿ ಹೆಂಗೆ ಬಿಡತ್ತ. ಯಾಕೆ ಕೇಳ್ತಾಳೆ ಏನೋ ನಡಿಯೋದಿಲ್ಲ ನೋಡೋಣ. ಯಾತ ನಮ್ಮಮ್ಮ ಇನ್ನ ಬೈತೀನಿ ಅಂತಾಳು ಇಂತಾಳು, ಮನೆ ಯಾರು ಮುಂದೆ ನನ್ನ ಜೀವನ ಹಾಳು ಮಾಡಿದ್ಲು ಅಂತ ಬೈಕ್ಯಂತಿದ್ಲು. ಬಾದೆಲ್ಲ ನೋಡೋಣ ಏನಂತಾಳ ಆರಮ್ಮಯ್ಯ. ಸುಗುಣ ಅಮ್ಮಯ್ಯನ ಹೆಂಗೆ ಬೈಕ್ಯಂತ ಇದ್ದಾಳೆ. ಊರಾಗೆಲ್ಲ ನಮ್ಮ ಮರ್ಯಾದೆ ತೆಗ್ದು ಹೋಗಿ ಬಂದಾಳು. ಋತುದನು ಎಲ್ಲಾರ್ದು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತೇಳಿ. ಇವಳು ಮಾಡೋದು ಎಲ್ಲರಿಗೂ ಗೊತ್ತೇ ಐತೆ ನಮ್ಮೂರಾಗೆ. ಇವಳು ಏನು ಹೇಳೋರು ನಂಬಲ್ಲ, ಇವಳು ಎಂತಾಳು ಅಂಬೋದು ಗೊತ್ತೇ ಐತಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.